ಹಾಯ್ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ನನ್ನ ಹೆಸರು ಸಮರ್ಥ ಮತ್ತು ನಾನು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕು ರಾವೂರು ಗ್ರಾಮದಿಂದ ಬರುತ್ತೇನೆ. ಇವತ್ತು ನಾವು ಮಾಡುತ್ತಿರೋ ಪ್ರಾಜೆಕ್ಟ್ನ ಹೆಸರು ಅಂತಂದರೆ ಡ್ರೈವರ್ ಅಲರ್ಟ್ ಸಿಸ್ಟಮ್. ಸ್ಟಾರ್ಟಿಂಗ್ ಎಲ್ಲ ನಿಮ್ಗೆ ಹೇಳ್ಕೊಡ್ತೀನಿ ಹೆಂಗೆ ಮಾಡ್ಬೇಕಂತೇಳಿ. ನೆಕ್ಸ್ಟ್ ವೈರಿಂಗ್ ಡಯಾಗ್ರಾಮ್, ನೆಕ್ಸ್ಟ್ ಕೋಡ್ಸ್, ಪ್ರೋಗ್ರಾಮ್, ಆರ್ಡಿನೋ ನಾವು ಏನೇನು ಮಾಡ್ತೀವಿ, ವೈರಿಂಗ್ ಕ್ಲೇಷನ್ ಎಲ್ಲಷ್ಟು ನಿಮ್ಗೆ ತಿಳಿಸ್ಕೊಡ್ತೀನಿ ಇವತ್ತು. ಡೋಂಟ್ ವರಿ ಅಬೌಟ್ ದ್ಯಾಟ್ ಪಾಯಿಂಟ್. ಸೊ ಫ್ರೆಂಡ್ಸ್, ನಾವಿವತ್ತು ಬಳಸುವಂಥ ಸಾಮಗ್ರಿಗಳು ಏನಂದರೆ ಇವು 3.7 ವೋಲ್ಟ್ 2 ಬ್ಯಾಟ್ರಿಗಳು, ಹಾಗೆ ಅದೊಂದು ಬ್ಯಾಟ್ರಿ ಹೋಲ್ಡರ್, ನೆಕ್ಸ್ಟ್ ಇವು 2 ವೈರ್ಗಳು. ಇವು ಗೊತ್ತಿದೆ ನಿಮಗೆ 7.4 ವೋಲ್ಟ್ ಅಂತ ಕೂಡಿ. ಇದು ಒಂದು ಸಿಂಗಲ್ ಚಾನಲ್ ರಿಲೇ. ವೈರಿಂಗ್ ಏನು ಟೆನ್ಷನ್ ತೊಗೊಳ್ಬಿಡ್ರಿ ನೀವು, ನಾನು ವೈರಿಂಗ್ ತೋರಿಸ್ಕೊಡ್ತೀನಿ ನಿಮ್ಗೆ ಹ್ಯಾಂಗೆ ಮಾಡಬೇಕು ಹ್ಯಾಂಗಿಲ್ಲ. ಮತ್ತು ಸರ್ಕ್ಯೂಟ್ ಡಯಾಗ್ರಾಮ್ನ ನಿಮ್ಗೆ ಡಿಸ್ಕ್ರಿಪ್ಷನ್ ಅಂತ ಹಾಕಿರ್ತೀನಿ ನಾನು ನಿಮ್ಗೆ. ನೆಕ್ಸ್ಟ್ ಇದು ಆರ್ಡಿನೋ ಯುನೋ ಬೋರ್ಡ್, ರೈಟಾ. ಇದ್ರಾಗ ನಾನು ಕೋಡಿಂಗ್ನು ಮಾಡ್ತೀನಿ, ಪ್ರೋಗ್ರಾಮ್ ತೋರಿಸ್ತೀನಿ ನಿಮ್ಗೆ ಹ್ಯಾಂಗೆ ಮಾಡಬೇಕು ಕೋಡಿಂಗ್. ನೆಕ್ಸ್ಟ್ ಅದು ಕೋಡಿಂಗ್ದು ಲಿಂಕ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಡೋಂಟ್ ವರಿ ಅಬೌಟ್ ದ್ಯಾಟ್ ಪಾಯಿಂಟ್. ನೆಕ್ಸ್ಟ್ ಅದ ಮೋಟ್ರ್, ನಮ್ಮಲ್ಲಿ ಗೇರ್ ಮೋಟ್ರ್ ಇಲ್ಲ, ಸಾರಿ, ಅಸಲಾಗಿ ನಾನು ನಾರ್ಮಲ್ ಮೋಟ್ರ್ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಬರ್ತಾ ಐಆರ್ ಸೆನ್ಸರ್. ಐಆರ್ ಸೆನ್ಸರ್ ಅಂದ್ರೆ ನಿಮ್ಗೆ ಗೊತ್ತಾದ ಇನ್ಫ್ರಾರೆಡ್ ಸೆನ್ಸರ್ ಅಂತೇಳಿ. ಇನ್ಫ್ರಾರೆಡ್ ಸೆನ್ಸರ್ ಯೂಸ್ ಮಾಡತ್ತೀನಿ ನಾನು ಇವತ್ತು. ನೀವು ಬೇಕಾದ್ರೆ ನೀವು ಬ್ಲಿಂಕ್ ಸೆನ್ಸರ್ ಯೂಸ್ ಮಾಡ್ಬೋದು, ಅದು ನಾನು ನಂಬಲ್ಲಿ ಬಟ್ ಸಿಗಲ್ಲ ಅದು ಐಆರ್ ಸೆನ್ಸರ್ ಯೂಸ್ ಮಾಡ್ಬೋದು. ನೆಕ್ಸ್ಟು ಕೆಲವೊಂದಿಷ್ಟು ಜಂಪರ್ ವೈರ್ಸ್, ಅದಾದಮೇಲೆ ಇದು ಬಜರ್. ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ನೀವು ಮಾಡೋಕ್ಕೆ ಆಗ್ತದೆ. ಸಾರಿ ಫ್ರೆಂಡ್ಸ್, ನಾನು ಇದೊಂದು ತೋರ್ಸೋಕೆ ನಿಮ್ಗೆ ನೆನಪು ಇದು ಆರ್ಡಿನೋ ಬೋರ್ಡಿಗೆ ಕನೆಕ್ಟ್ ಆಗ್ತದೆ. ಇದು ವೈರ್ ಇದು ನಿಮ್ಗೆ ಗೊತ್ತಿದ್ದಂಗೆ ಇದು ಕನೆಕ್ಟರ್ ಅದ, ಇದು ಲ್ಯಾಪ್ಟಾಪಿಗೆ ಮತ್ತು ಆರ್ಡಿನೋ ಬೋರ್ಡಿಗೆ ಕನೆಕ್ಟ್ ಆಗ್ತದೆ. ನೆಕ್ಸ್ಟ್ ನಿಮ್ಮಲ್ಲಿ ಆರ್ಡಿನೋ ಉನೋ ಬೋರ್ಡ್ ಇಲ್ಲ ಅಂದರೆ ಈ ಬೋರ್ಡ್ನ ಯೂಸ್ ಮಾಡ್ಕೋಬೋದು ನೀವು. ನೆಕ್ಸ್ಟ್ ಈ ಬೋರ್ಡ್ ಇರಲಿಲ್ಲ ಅಂದ್ರೆ ನೀವು ಈ ಥರ ಇದು ಬೋರ್ಡ್ನು ಯೂಸ್ ಮಾಡ್ಕೋಬೋದು, ಆರ್ಡಿನೋ ಯುನೋ, ರೈಟಾ. ಈ ಬೋರ್ಡ್ ಅದ, ಇದು ಆರ್ಡಿನೋ ಮೆಗಾ ಅದ, ಆರ್ಡಿನೋ ಮೆಗಾ 2056 ಅಂತ ಕರೀತಾರೆ ಅದಕ್ಕೆ. ಇದ್ರಾಗ ನೀವು ಹೆಚ್ಚಿಗೆ ಪ್ರೋಗ್ರಾಮ್ ಮಾಡ್ಬೋದು, ಹೆಚ್ಚಿಗೆ ಇರುತ್ತೆ, ಹೆಚ್ಚಿಗೆ ಇರುತ್ತೆ ಒಳಗೆ. ಇದು ಯಾವನ್ನ ಯೂಸ್ ಮಾಡ್ಬೋದು ನೀವು, ಇದನ್ನು ಯೂಸ್ ಮಾಡಿರಿ ಅಥವಾ ಇದನ್ನು ಯೂಸ್ ಮಾಡಿರಿ ಅಥವಾ ಇದನ್ನು ಯೂಸ್ ಮಾಡಿರಿ. ಡೋಂಟ್ ವರಿ, ಇದ್ರಾಗ ಏನಂತ ಬರೀ ಅಬ್ಜೆಕ್ಷನ್ಸ್ ಇಲ್ಲ, ಯಾವ್ದು ಯೂಸ್ ಮಾಡ್ಬೋದು. ನಾನು ಸದ್ಯಕ್ಕೆ ಇವತ್ತು ಯೂಸ್ ಮಾಡೋದು ಇದು ಆರ್ಡಿನೋ ಯುನೋ ಬೋರ್ಡ್, ರೈಟಾ. ಇದೆಲ್ಲ ಅವೈಲೇಬಲ್ ಇರ್ತದೆ ನಿಮ್ಮಲ್ಲಿ, ಇದನ್ನು ಮಾರ್ಕೆಟ್ದಾಗ ಸ್ವಸ್ಥ ಪ್ರೈಸ್ ಸಿಗ್ತದೆ. ನೆಕ್ಸ್ಟ್ 500 ರೂಪಾಯಿ ಸಿಗ್ತದೆ, ರೈಟಾ. ಓಕೆ, ಇದಿಷ್ಟಾಗ ಇದು ವೈರ್ ಗೊತ್ತು ನಿಮಗದು. ಇದು ವೈರ್ ಇಲ್ಲಿ ಕನೆಕ್ಟ್ ಆಗ್ತದೆ, ರೈಟಾ. ಇಲ್ಲಿ ಕನೆಕ್ಟ್ ಆಗ್ತದೆ ವೈರ್ ಇಟ್ಟೆ, ರೈಟಾ. ಇಲ್ಲಿ ಬ್ಯಾಟ್ರಿ ಕನೆಕ್ಟ್ ಆಗ್ತದೆ. 7.4 ವೋಲ್ಟ್ 10 ವೋಲ್ಟೇಜ್ ಹಚ್ಬೋದು. ಇಲ್ಲಿ 100 ವೋಲ್ಟ್ ಬೇಡ, ಯಾಕಂದ್ರೆ ಇಲ್ಲಿ 100 ವೋಲ್ಟ್ ಹಚ್ಚಿದ್ರೆ ಮೇ ಬಿ ಏನಾದ್ರು ಆರ್ಡಿನೋ ಯುನೋ ಡ್ಯಾಮೇಜ್ ಆಗಂತ ಒಂದು ಚಾನ್ಸಸ್ ಇರ್ತಾವೆ. ಅಸಲಕ್ಕೆ ನಾನು ನಿಮಗೆ ಇದು ರೆಕಮೆಂಡ್ ಮಾಡಲ್ಲ ಅದು, ರೈಟ್. ಇಷ್ಟಂತ ಗೊತ್ತಾಯ್ತು ನಿಮಗೆ. ಸೊ ಹಾಯ್ ಫ್ರೆಂಡ್ಸ್, ಇವಾಗ ನಾವು ನೋಡಮ್ಮಿ ಡ್ರೈವರ್ ಅಲರ್ಟ್ ಸಿಸ್ಟಮ್ದು ವೈರಿಂಗ್ ಡಯಾಗ್ರಾಮ್ ನೋಡೋಣ ಇವಾಗ. ಸೊ ಫಸ್ಟ್ ಬರ್ತಾ ಐಆರ್ ಸೆನ್ಸರ್. ಐಆರ್ ಸೆನ್ಸರ್ದಾಗ 3 ಕನೆಕ್ಷನ್ ಇರ್ತಾವೆ. ಫಸ್ಟ್ VCC, GND ಇನ್ಪುಟ್, ರೈಟಾ. ಈಗ VCC ಕನೆಕ್ಷನ್ ಮಾಡಬೇಕು 3.3 ವೋಲ್ಟ್ ಕನೆಕ್ಷನ್. ಆರ್ಡಿನೋ ಬೋರ್ಡ್ 3.3 ವೋಲ್ಟ್ ಒಂದು ಪಿನ್ ಇರುತ್ತೆ, ಅಲ್ಲೋಗಿ ಕನೆಕ್ಷನ್ ಕೊಡಬೇಕು. ನೆಕ್ಸ್ಟ್ ಇರುತ್ತೆ GND. ಇಟ್ ಮೀನ್ಸ್ ಗ್ರೌಂಡ್. ಗ್ರೌಂಡ್ ಅಂದ್ರೆ ಏನು ಮೈನಸ್, ರೈಟಾ. ಮೈನಸ್ ಅಂದಾಗ VCC ಅಂದ್ರೆ ಪ್ಲಸ್ ಅಂದಾಗ. ಈಗ GND ಬರೋನು, GNDದು ಸೀದಾ GND ಕನೆಕ್ಷನ್ ಅಲ್ಲ, ಇದು ಒಯ್ದು ನಾವು ಆರ್ಡಿನೋ ಬೋರ್ಡ್ದು GND ಕೊಡಬೇಕು. GND ಇಟ್ ಗ್ರೌಂಡ್ ಮೈನಸ್ ಅಂದಾಗ, ರೈಟಾ. ಹೇಳಿ ನಿಮ್ಗೆ ಆಲ್ರೆಡಿ. ಈಗ ಇನ್ಪುಟ್ ಬರುತ್ತೆ, ಇದರದ್ದು ಐಆರ್ ಸೆನ್ಸರ್ ಇನ್ಪುಟ್ ಬರುತ್ತೆ. ಇನ್ಪುಟ್ ವೈರ್ ಏನು ಮಾಡ್ಬೇಕು ನಾವು, ಪಿನ್ ನಂಬರ್ 2 ಅಂತ ಇರ್ತದೆ. ಪಿನ್ ನಂಬರ್ 2 ಅಂತ ಇರುತ್ತೆ, ಇದ್ರಾಗ ಆರ್ಡಿನೋ ಬೋರ್ಡ್ ಪಿನ್ ನಂಬರ್ 2 ಇರುತ್ತೆ. ಪಿನ್ ನಂಬರ್ 2 ಕೊಯ್ದು ಕಲೆಕ್ಷನ್ ಕೊಡ್ಬೇಕು. ಸೆಕೆಂಡ್ ಬರುತ್ತೆ ರಿಲೇದಾಗ VCC GND ಇನ್ಪುಟ್ ಇರುತ್ತೆ. VCC ಏನು ಮಾಡ್ಬೇಕು ನಾವು, ಆರ್ಡಿನೋ ಬೋರ್ಡ್ದು 5 ವೋಲ್ಟಿಗೆ ಕನೆಕ್ಷನ್ ಕೊಡ್ಬೇಕು, ರೈಟಾ. ನೆಕ್ಸ್ಟ್ ಬರ್ತದ GND ಏನು ಮಾಡ್ಬೇಕು ನಾವು, ಆರ್ಡಿನೋ ಬೋರ್ಡ್ದು GND ಕನೆಕ್ಷನ್ ಕೊಡಬೇಕು. ನೆಕ್ಸ್ಟ್ ಬರ್ತದ ಇನ್ಪುಟ್. ಇಲ್ಲಿ ಮೇನ್ ಅದ ಇನ್ಪುಟ್ ಅಲ್ಲ, ಇದು ಇನ್ಪುಟ್ ವೈರ್ ನೋಡ್ರಿ. ಇದು ಇನ್ಪುಟ್ ಏನು ಮಾಡಬೇಕು, ಇದು ಒಯ್ದು ಪಿನ್ ನಂಬರ್ 8 ಕೊಡಬೇಕು. ಎಲ್ಲಿ ಇದ್ರದ್ದು ಆರ್ಡಿನೋ ಬೋರ್ಡ್ ಪಿನ್ ನಂಬರ್ 8 ಇರ್ತದೆ, 8 ನಂಬರಿಗೆ ಕೊಡ್ಬೇಕು, ರೈಟ್. ಈಗ ನಾನು ನಿಮ್ಗೆ ಕಲೆಕ್ಷನ್ ಮಾಡಿ ತೋರಿಸ್ತೀನಿ ಇವಾಗ. ಇದ್ರಾಗ ಆರ್ಡಿನೋ ಬೋರ್ಡನ್ನು ಕಲೆಕ್ಷನ್ ಮಾಡಿ ತೋರಿಸ್ತೀನಿ ಇಲ್ಲ. ಈಗ ರಿಲೇಗೆ ಬರಮ್ನು. ರಿಲೇದಾಗ ಕನ್ಫ್ಯೂಸ್ ಆಗೋದಂದ್ರೆ 1 ಪಾಯಿಂಟ್, ನಾರ್ಮಲ್ ಓಪನ್ ನಾರ್ಮಲ್ ಕ್ಲೋಸ್ 2 ಪಿನ್ ಇರ್ತದೆ, ರೈಟಾ. ಇವು 2 ಪಿನ್ ನೆಕ್ಸ್ಟ್ ಮಿಡಲ್ ಒಂದು ಪಿನ್ ಇರ್ತದೆ. ಈಗ ನಾರ್ಮಲ್ ಕ್ಲೋಸ್ ಹತ್ತಲ್ಲ ನಮಗೆ, ರೈಟಾ. ಇದು ಹತ್ತದ ನಾರ್ಮಲ್ ಓಪನ್ ಆ್ಯಂಡ್ ಇದ್ರದ್ದು ರಿಲೇ ಪಿನ್ದು ಮಿಡಲ್ ಪಿನ್, ರೈಟಾ. ರಿಲೇದಾಗ 3 ಪಿನ್ ಇರ್ತದೆ ಟೋಟಲ್. 3 ಪಿನ್ದಾಗ ಮಿಡಲ್ ಪಿನ್ ಅಂದ್ರೆ ಇಂಪಾರ್ಟೆಂಟ್ ನಮಗೆ. ಈಗ ನಾವು ಮಿಡಲ್ ಪಿನ್ ಏನು ಮಾಡಬೇಕು, ವೈರ್ ಒಯ್ಸಿದ ಬ್ಯಾಟ್ರಿ ಪ್ಲಸ್ ಕೊಡ್ಬೇಕು, ರೈಟಾ. ಮಿಡಲ್ ಪಿನ್ ಏನು ಮಾಡಬೇಕು, ಬ್ಯಾಟ್ರಿ ಪ್ಲಸ್ ಕೊಡಬೇಕು. ಈಗ ಬ್ಯಾಟ್ರಿ ಮೈನಸ್ ಅಲ್ಲ, ಬ್ಯಾಟ್ರಿ ಮೈನಸ್ ಏನು ಮಾಡಬೇಕು, ಮೋಟ್ರಿಗೆ ಕೊಡಬೇಕು. ಮೋಟ್ರ್ ಪ್ಲಸ್ ಏನು ಮಾಡಬೇಕು, ಇದ್ರದ್ದು ರಿಲೇದು ಇಲ್ಲಿ ನಾರ್ಮಲ್ ಓಪನ್ ಅಲ್ಲ, ನಾರ್ಮಲ್ ಓಪನ್ ಕೊಡಬೇಕು. ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ, ಕರಿನಾ ಮಾಡ್ತೀನಿ. ನಾರ್ಮಲ್ ಓಪನ್ ಅಲ್ಲ, ನಾರ್ಮಲ್ ಓಪನ್ ಏನು ಮಾಡಬೇಕು, ಕಲೆಕ್ಷನ್ ಒಯ್ಸಿದ ಒಯ್ಕೆ ಮೋಟ್ರಿಗೆ ಕೊಡಬೇಕು, ರೈಟಾ. ಒಂದು ಕಲೆಕ್ಷನ್ ಇರ್ತಾ. ಮತ್ತು ನೆಕ್ಸ್ಟ್ ಇದು ರಿಲೇ ಕನೆಕ್ಷನ್ ಅಲ್ಲ, ಮಿಡಲ್ ಪಿನ್ ಏನ್ಬೇಕು, ರಿಲೇ ಮಿಡಲ್ ಪಿನ್ ತಂದು ಬ್ಯಾಟ್ರಿ ಕೊಡ್ಬೇಕು. ಇದಕ್ಕೆ ಬ್ಯಾಟ್ರಿ ಪ್ಲಸ್ಸಿಗೆ ಕೊಡ್ಬೇಕು, ರೈಟಾ. ಈಗ ಉಳಿತು ನಾವು ಬ್ಯಾಟ್ರಿ ಮೈನಸ್ ಒಂದು ಉಳಿತು, ನೆಕ್ಸ್ಟ್ ಮೋಟರ್ ಮೈನಸ್ ಒಂದು ಉಳಿತು. ಸಿಂಪಲ್, ಬ್ಯಾಟ್ರಿ ಮೈನಸ್ ಒಯ್ದು ಮೋಟರ್ ಮೈನಸ್ ಕೊಡಬೇಕು, ರೈಟಾ. ಮೋಟರ್ ಮೈನಸ್ ಕೊಡಬೇಕು. ಇಟ್ ಸಿಂಪಲ್ ಡಯಾಗ್ರಾಮ್. ನೆಕ್ಸ್ಟ್ ಒಂದು ಬರ್ತದೆ ಬಜಾರ್.
ಬಜರ್ದೀಗ ಪ್ಲಸ್ ವೈರ್ ಏನು ಮಾಡಬೇಕು, ವೈರ್ಗೆ ಇದು ಪಿನ್ ನಂಬರ್ 7 ಅದ, ಪಿನ್ ನಂಬರ್ 7 ಕನೆಕ್ಷನ್ ಕೊಡಬೇಕು. ಅದ್ರದ್ದು ಆರ್ಡಿನೋ ಯೂನೋ ಕೊಡಬೇಕು. GND ಗೊತ್ತಿದೆ ನಿಮಗೆ, ಗ್ರೌಂಡ್ ಇಲ್ಲಿ ಗ್ರೌಂಡ್ ಪಿನ್ ಇರುತ್ತೆ, ಆರ್ಡಿನೋ ಬೋರ್ಡ್ದಾಗ ಗ್ರೌಂಡ್ ಪಿನ್ ಇರುತ್ತೆ, ಗ್ರೌಂಡ್ ಪಿನ್ಗೆ ಕನೆಕ್ಷನ್ ಕೊಡಬೇಕು. ಆಯ್ತು, ಇಟ್ ನಿಮ್ಮ ಸರ್ಕ್ಯೂಟ್ ಡಯಾಗ್ರಾಮ್ ಅದ. ಇಷ್ಟು ಮಾಡಿದ್ರೆ ಮುಗಿದೇ ಹೋಯ್ತು ನಿಮ್ಮ ಸರ್ಕ್ಯೂಟ್ ಡಯಾಗ್ರಾಮ್. ಐ ಹೋಪ್ ಯು ಆರ್ ಅಂಡರ್ಸ್ಟುಡ್. ಸೊ ಫ್ರೆಂಡ್ಸ್, ಇವಾಗ ಹೇಳ್ಬೇಕಾದ್ರೆ ರಿಲೇ ಇದೆಲ್ಲ, ರಿಲೇಗ ಇಂಡಿವಿಜುವಲ್ ಆಗಿ ಬ್ಯಾಟ್ರಿ ಕನೆಕ್ಷನ್ ಕೊಡಬೇಕು. ಬ್ಯಾಟ್ರಿ ಇಲ್ಲಿ ಕೊಟ್ಟಿದ್ದು ನಿಮ್ಗೆ ಆಲ್ರೆಡಿ ಸರ್ಕ್ಯೂಟ್ ಡಯಾಗ್ರಾಮ್ ತೋರಿಸ್ತೀನಿ. ನೆಕ್ಸ್ಟ್ ಈಗ ಆರ್ಡಿನೋ ಬೋರ್ಡಿಗೆ ಒಂದು ಇಂಡಿವಿಜುವಲ್ ಆಗಿ ಬ್ಯಾಟ್ರಿ ಕನೆಕ್ಷನ್ ಕೊಡ್ಬೇಕು. ಇಲ್ಲ ಅಂತ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಆರ್ಡಿನೋ ಬೋರ್ಡಿಗೆ ಒಂದು ಪಿನ್ ಇರುತ್ತೆ ರೈಟಾ, ಇದು ಪಿನ್ ಅದ್ಲ, ಇದು ಪಿನ್ ರೈಟಾ. ಈ ಪಿನ್ನಿಗೆ ಏನು ಮಾಡಬೇಕು, ಒಂದು ಬ್ಯಾಟ್ರಿ ಕನೆಕ್ಷನ್ ಅಂತ ಕೊಡ್ಬೇಕು ರೈಟಾ. 7.4 ವೋಲ್ಟ್ ಬ್ಯಾಟ್ರಿ ಕನೆಕ್ಷನ್ ಕೊಡಬೇಕು. ಇದಕ್ಕೆ ಇಂಡಿವಿಜುವಲ್ ಕೊಡಬೇಕು, ಇದಕ್ಕೆ ಇಂಡಿವಿಜುವಲ್ ಕೊಡ್ಬೇಕು ರೈಟಾ. ರೈಟ್, ಸೊ ಇವಾಗ ನಾವು ಆರ್ಡಿನೋ ಬೋರ್ಡ್ದ ಕನೆಕ್ಷನ್ ನೋಡೋಣ, ರಿಯಲ್ ಟೈಮ್ ಕನೆಕ್ಷನ್ ನೋಡೋಣ ರೈಟಾ. ಇವಾಗ ಇದು IR ಸೆನ್ಸರ್ ರೈಟಾ. ಇದು ನಿಮ್ಗೆ ಗೊತ್ತಿರೋ ಪ್ಲೇಯರ್, ಆಲ್ರೆಡಿ ನಿಮ್ಮ ಸರ್ಕ್ಯೂಟ್ ಡಯಾಗ್ರಾಮ್ ನಾವು ವೈರಿಂಗ್ ಕೊಟ್ಟಿನಿ ನಿಮ್ಮನ್ನ. ಸಿಂಪಲ್, ಇಲ್ಲಿ VCC GND ಔಟ್ಪುಟ್ ಇರುತ್ತೆ ರೈಟಾ. ಈಗ ನಾನು ಏನು ಮಾಡ್ತೀನಿ, ಈಗ VCC ಒಂದು ವೈರ್ ಕನೆಕ್ಟ್ ಮಾಡ್ತೀನಿ ರೈಟಾ. VCC ಒಂದು ವೈರ್, ನೆಕ್ಸ್ಟ್ GND ಔಟ್ಪುಟ್, ಈ ಮೂರಕ್ಕೂ ಕನೆಕ್ಷನ್ ಕೊಡ್ತೀನಿ ರೈಟಾ. ನೋಡ್ಕೊಳ್ಳತ್ತೀನಿ ಇಲ್ಲಿ ಈ ಟೈಪ್ ಕನೆಕ್ಷನ್ ಕೊಟ್ಟರೆ ಇಲ್ಲಿ 3 ಬರ್ತವೆ. ಇದು ಜಂಪರ್ ವೈರ್ ಆಲ್ರೆಡಿ ನಿಮ್ಗೆ ಹೇಳಿ ನಾ ಇದ್ರಾಗ ಜಂಪರ್ ವೈರ್ ರೈಟಾ. ಈಗ ಆರ್ಡಿನೋ ಬೋರ್ಡ್ದಾಗ ಎಲ್ಲಿ ಕೊಡ್ಬೇಕಂತ ನಿಮ್ಗೆ ಕನ್ಫ್ಯೂಸ್ ಇರುತ್ತೆ ರೈಟಾ. ನೀವು ಆಲ್ರೆಡಿ ನಾನು ನಿಮ್ಗೆ ಸರ್ಕ್ಯೂಟ್ ಡಯಾಗ್ರಾಮ್ ಕೊಡ್ತೀನಿ. ಈಗ ಆ ಪ್ರಕಾರ ನೋಡಿ ಮಾಡಿದ್ರೆ ಇರ್ತೈತೆ. ಮತ್ತು ಇನ್ನೊಂದು ಸ್ವಲ್ಪ ಏನು ಕನ್ಫ್ಯೂಸ್ ಇರ್ತಂದ್ರೆ ಇದರ ನೋಡಿ ಕನ್ಫ್ಯೂಸ್ ಕ್ಲಿಯರ್ ಮಾಡ್ಕೋಬೋದು ರೈಟಾ. ಈಗ ಇಲ್ಲಿ IR ಸೆನ್ಸರ್ದು ಔಟ್ GND VCC ಇದೆ ರೈಟಾ. VCC ಎಲ್ಲ ಕನೆಕ್ಷನ್. VCC ಏನು ಮಾಡಬೇಕು, 3.3 ವೋಲ್ಟಿಗೆ ಕೊಡಬೇಕು. ಇದಕ್ಕೆ ಆರ್ಡಿನೋ ಯೂನೋ ಕೊಡ್ಬೇಕು. ಇಲ್ಲ ನೋಡಿ, ಈಗ 3.3 ವೋಲ್ಟ್ ಆದಮೇಲೆ ಇದು ಕೊಡಬೇಕು. ನೆಕ್ಸ್ಟ್ ಇದಾಗನ GND ರೈಟಾ. GND ವೈರ್ ಅದು, ಇದು ನಮ್ಮ GND ವೈರ. GND ಕೊಡ್ಬೇಕು ರೈಟಾ. ಈಗ ಪಿನ್ ನಂಬರ್ ಇದು ಇನ್ನದಲ್ಲ, ಇದರದ್ದು IR ಸೆನ್ಸರ್ದು ಔಟ್ಪುಟ್ ಅದಲ್ಲ, ಔಟ್ ವೈರ್ ಅಂದರೆ ಇದು ಔಟ್ ವೈರ್ ಏನು ಮಾಡಬೇಕು, ಪಿನ್ ನಂಬರ್ 2ದಾಗ ಕೊಡ್ಬೇಕು ಕಲೆಕ್ಷನ್. ಈಗ ಏನಾಯ್ತಂದು IR ಸೆನ್ಸರ್ದು ಮುಗಿತು ಕಲೆಕ್ಷನ್ ರೈಟ್. 3.3 ವೋಲ್ಟ್ ಇದು IR ಸೆನ್ಸರ್ ಕಲೆಕ್ಷನ್ ಮುಗಿತಿ. ಈಗ ನೆಕ್ಸ್ಟ್ ಬರ್ತಾ ಬಜರ್ದು ಈಗಾಗಲೇ ನಿಮ್ಗೆ ಹೇಳಿ ನಾನು ನಿಮ್ಗೆ ಬಜರ್ದು ಇವಾಗ ಪಿನ್ ನಂಬರ್ 7 ಅದ ರೈಟ್. ಪ್ಲಸ್ ಏನಂದ್ರೆ ಪಿನ್ ನಂಬರ್ 7 ಇಲ್ಲ ನೋಡಿ, ಪಿನ್ ನಂಬರ್ 7 ಆಗ ನಿಮ್ಗೆ ಕಾಣ್ತಂದು ಅನ್ಕೋತೀನಿ ನಾನು. ಆಲ್ರೆಡಿ ಕಾಣಲಿಲ್ಲ ಅಂದ್ರೆ ಮತ್ತೆ ಇದ್ರಾಗ ಸರ್ಕ್ಯೂಟ್ ಡಯಾಗ್ರಾಮ್ ಅಂದ್ರೆ ನೋಡಿ ನಾನು. ಪಿನ್ ನಂಬರ್ 7 ಬಜರ್ದು. ನೆಕ್ಸ್ಟ್ GND, ಈಗ ಇಲ್ಲೊಂದು GND ಕಲೆಕ್ಷನ್ ಇರುತ್ತೆ, ಇಟ್ ಮೀನ್ಸ್ ಗ್ರೌಂಡ್ ಕಲೆಕ್ಷನ್ ಇರುತ್ತೆ, ಗ್ರೌಂಡ್ ಕಲೆಕ್ಷನ್ ಕೊಡಬೇಕು. ಇನ್ನೊಂದು ಹೇಳ್ತೀನಿ, ಕೀಪ್ ಆನ್ ನಿಮಗೆ ಕಲೆಕ್ಷನ್ ಎಲ್ಲ ಕರೆಕ್ಟ್ ಮಾಡಿ ವರ್ಕ್ ಆಗ್ತದೆ ಕಲೆಕ್ಷನ್ ಎಲ್ಲ. ಈಗ IR ಸೆನ್ಸರ್ ಆಯಿತು, ಬಜರ್ ಆಯಿತು. ನೆಕ್ಸ್ಟ್ ಬರ್ತದೆ ನಮ್ಮದು ರಿಲೇ ಸರ್ಕ್ಯೂಟ್ ಬರ್ತಾರೆ ರೈಟಾ. ಈಗ ರಿಲೇ ಏನು ಮಾಡಬೇಕು, ಇನ್ನೂ 3 ವೈರ್ ತೊಗೋಬೇಕು, ಈ ಟೈಪ್ ಜಂಪರ್ ವೈರ್ಸ್. ಈಗ ಇದರ ನಿಮ್ಗೆ ಆಲ್ರೆಡಿ ಹೇಳಿ ನಿಮ್ನಾಗ ಇದೇ ಗ್ರೀನ್ ಲೈಟಾ, ಇದು ರೆಡ್ ಲೈಟ್ ರೈಟಾ. ಇನ್ಪುಟ್ GND VCC ಇರುತ್ತೆ. ಈಗ VCC ಎಲ್ಲ 3 ಕಲೆಕ್ಷನ್ ಕೊಡ್ಬೇಕು ನಾವೀಗ. ನೀವು ನೋಡ್ರಿ ಈ ಪ್ರಕಾರ ಕಲೆಕ್ಷನ್ ಕೊಡಬೇಕು, ನಾನು ತೋರಿಸ್ತೀನಿ. ರೈಟ್, ಕನೆಕ್ಷನ್ ಆಯ್ತು ಇವಾಗ. ಈಗ 3 ವೈರ್ ಬಂದವಲ್ಲ, ಈಗ ಏನು ಮಾಡಬೇಕು, ಆರ್ಡಿನೋ ಬೋರ್ಡಿಗೆ ಕೊಡಬೇಕು. ಈಗ VCCದು ಇದು ಸಾರಿ ರಿಲೇದು VCC GND ಇನ್ನದ. ಫಸ್ಟ್ VCC ಕೊಡೋಣ. VCC ಯಾವುದು ನಮ್ದು ಇಲ್ಲಿ ಎಲ್ಲ ವೈರ್ ರೈಟ್. ಈಗ VCC ಏನು ಮಾಡ್ಬೇಕು, ನಾನು ನಿಮ್ಗೆ ಅವಾಗ ಹೇಳಿಲ್ಲ ಅಂದೇನೆ. ಈಗ ಸರ್ಕ್ಯೂಟ್ ಡಯಾಗ್ರಾಮ್ ತೋರಿಸಿ ನಿಮ್ಗೆ. ಇಲ್ಲಿ 5 ವೋಲ್ಟ್ ಇರ್ತದೆ. ಇದ್ರಾಗ ನಮ್ದು ಇದು ಆರ್ಡಿನೋ ಬೋರ್ಡ್ದಾಗ 5 ವೋಲ್ಟ್ ಪಿನ್ ಇರ್ತದೆ. 5 ವೋಲ್ಟ್ದು ರಿಲೇದು 5 ವೋಲ್ಟ್ ಕನೆಕ್ಷನ್ ಇಲ್ಲಿ ಕೊಡಬೇಕು. ಸಾರಿ VCC ಕನೆಕ್ಷನ್ ಇಲ್ಲಿ ಕೊಡಬೇಕು. ನೆಕ್ಸ್ಟ್ ಬರ್ತಾ GND ಅಂದರೆ ಹೇಳಿ ನಿಮ್ಗೆ ಅವಾಗ GND ಅಂದರೆ ಗ್ರೌಂಡ್ ಅಂತೇಳಿ. ಈಗ ಇಲ್ಲಿ ಗ್ರೌಂಡ್ ಪಿನ್ ಇರುತ್ತೆ, ಗ್ರೌಂಡ್ ಪಿನ್ನಿಗೆ ಕೊಡಬೇಕು. ಇಲ್ಲಿ ಸರ್ಕ್ಯೂಟ್ ಡಯಾಗ್ರಾಮ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಈಗ ಇದ್ರದ್ದು ರಿಲೇದು ಇನ್ ಪಿನ್ ರೈಟಾ. ಇನ್ ಪಿನ್ ರಿಲೇದು ಇನ್ ಪಿನ್ ಏನು ಮಾಡಬೇಕು, ಇಲ್ಲಿ ಸರ್ಕ್ಯೂಟ್ ಡಯಾಗ್ರಾಮ್ನ ತೋರಿಸಿ ನಿಮ್ಗೆ ಆಲ್ರೆಡಿ ಏನು ಮಾಡ್ಬೇಕಂತ ಹೇಳಿ ಇವಾಗ ಒಂದು ಸೆಕೆಂಡ್ ನಾನು ನೋಡ್ಕೋತೀನಿ. ಹಾಂ, ಸರ್ಕ್ಯೂಟ್ ಡಯಾಗ್ರಾಮ್ದು ಇನ್ ಪಿನ್ ನಂಬರ್ 8 ಕೊಡಬೇಕು ರೈಟಾ. ಇಲ್ಲ ನೋಡಿ, ಪಿನ್ ನಂಬರ್ 8 ಅಂತ ಪಿನ್ 8 ಇರ್ತಲ್ಲಿ, ಇಲ್ಲಿ 8 ಕೊಡ್ಬೇಕು ರೈಟ್. ಸಾರಿ, ಇದು ವೈರ್ ಬಿಸ್ತಿದ್ರದ್ದು ವೈರ್ ಸೆನ್ಸರ್ದು ಪಿನ್ ನಂಬರ್ 2 ಪಿನ್ ನಂಬರ್ 2 ರೈಟ್. ಇಟ್ಟೆ ಸಿಂಪಲ್ ಕಲೆಕ್ಷನ್ ಆಯ್ತು. ಈಗ ನೆಕ್ಸ್ಟ್ ಬರ್ತಾ ರಿಲೇಗೆ ಬರ್ತದೆ. ಈಗ ರಿಲೇಗೆ ಬರೋಣ. ಈಗ ರಿಲೇಗೆ ಬಂದ ಬಡ ನಾವು ಫಸ್ಟ್ ಬರೋದೇ ಪ್ರಾಬ್ಲಮ್ ಅಂದ್ರೆ ಇಲ್ಲಿ ಇವೇ ಕಲೆಕ್ಷನ್ ಬರ್ತದೆ ಪ್ರಾಬ್ಲಮ್. ನಾನು ನಿಮ್ಗೆ ಅಂದಿದ್ದು ಅವಾಗೆ ಇದು ರೆಡ್ ಲೈಟ್ ಆ್ಯಂಡ್ ಗ್ರೀನ್ ಲೈಟ್, ರೆಡ್ ಲೈಟ್ ಆ್ಯಂಡ್ ಗ್ರೀನ್ ಲೈಟ್. ಈಗ ರೆಡ್ ಲೈಟ್ ಕಡೆಗೆ ಒಂದು ವೈರ್ ಬರ್ತಾ ರೈಟಾ. ಇದು ವೈರಿಗೆ ಏನು ಮಾಡಬೇಕು, ನಿಮ್ಮದು ಮೋಟರ್ ಪಿನ್ ಇರುತ್ತಲ್ಲ, ಮೋಟರ್ ಪಿನ್ ಪ್ಲಸ್ ವೈರ್ ಇರ್ತದೆ, ಮೋಟರ್ ಪಿನ್ ಪ್ಲಸ್ ವೈರಿಗೆ ಕೊಡಬೇಕು. ಇದು ರೈಟಾ, ಸಿಂಪಲ್ ಇನ್ಪುಟ್ ತೋರಿಸ್ತೀನಿ ಇವಾಗ. ರೈಟ್, ಇದು ಮೋಟ್ರ್. ಈ ಮೋಟ್ರಿಗೆ ಪ್ಲಸ್ ಮೈನಸ್ ಇಲ್ಲ, ಬಟ್ ನಾವು ಕೊಡೋಣ ಪ್ಲಸ್ ಅದು ರೈಟಾ. ಪ್ಲಸ್ಸಿಗೆ ಕೊಡತ್ತೀನಿ, ಕಲೆಕ್ಷನ್ ಆಗಿರುತ್ತೆ. ಯಾಕೆ ಇದು ರಫ್ ಕಲೆಕ್ಷನ್ ಕೊಡತ್ತೀನಿ, ಡೋಂಟ್ ವರಿ ಅಬೌಟ್.
ನೆಕ್ಸ್ಟ್ ಇದು ಬ್ಯಾಟ್ರಿ ರೈಟಾ. ಇದು ಆಲ್ರೆಡಿ ನಾ 7.4 ವೋಲ್ಟ್ ಬ್ಯಾಟ್ರಿ ಆದಿದ್ದು. ಇದು ಉಲ್ಟ್ರಾ ಬ್ಯಾಟ್ರಿ ಇವು ಲಿಥಿಯಂ ಸೆಲ್ ನಿಮ್ಗೆ ಗೊತ್ತಿದ್ದ ಪ್ರಕಾರ. ನೆಕ್ಸ್ಟ್ ಇದು ಬ್ಯಾಟ್ರಿ ಪ್ಲಸ್ ಅದ. ಈ ಬ್ಯಾಟ್ರಿ ಪ್ಲಸ್ಗೆ ಏನು ಮಾಡಬೇಕು, ರಿಲೇದಲ್ಲಿ ನಡಬರ್ಕಾಗಲ್ಲ, ಮೆಟಲ್ ವೈರ್ ಅದ ರಿಲೇ ಅದು ರೈಟಾ. ಇದಕ್ಕೆ ಬ್ಯಾಟ್ರಿ ಪ್ಲಸ್ ವೈರ್ ಕೊಡಬೇಕು. ಬ್ಯಾಟ್ರಿ ಪ್ಲಸ್ ವೈರ್ ಕೊಡ್ತೀರಿ. ಬ್ಯಾಟ್ರಿ ಪ್ಲಸ್ ವೈರ್ ಕೊಡ್ತೀರಿ. ಈಗ ನೆಕ್ಸ್ಟ್ ಬ್ಯಾಟ್ರಿ ಮೈನಸ್ ವೈರ್ ಏನು ಮಾಡ್ಬೇಕಂದ್ರೆ ಇದು ಮೋಟ್ರ್ ಇರ್ತದಲ್ಲ, ಮೋಟ್ರ್ ಮೈನಸ್ ಕೊಡಬೇಕು. ನೋಡಿಲ್ಲ ಇವಾಗ ನಾನು ರಫ್ ಕಲೆಕ್ಷನ್ ಮಾಡ್ತೀನಿ. ನೀವು ಈ ಥರ ಮಾಡೋಕೆ ಹೋಗ್ಬೇಡ್ರಿ, ಸ್ವಲ್ಪ ಕರೆಕ್ಟ್ ಕಲೆಕ್ಷನ್ ಮಾಡ್ಕೊಡ್ರಿ. ನೀವೆಲ್ಲ ಸಿಂಪಲ್ ಗೊತ್ತಾಗಬೇಕಂತ ರಫ್ ಕಲೆಕ್ಷನ್ ಮಾಡ್ತೀನಿ ನಾನು ಇವಾಗ. ಈಗ ಆಲ್ರೆಡಿ ಈಗ ನೋಡಿ ಕಲೆಕ್ಷನ್ ಕೊಡ್ಲತ್ತೀನಿ. ಇದಕ್ಕೆ 3 ಕನೆಕ್ಷನ್ ಆಯ್ತು ರೈಟಾ. ನೋಡಿ ಈಗ ಎಲ್ಲ ಇಂಡಿವಿಜುವಲ್ ಮಾಡಿನ. ಈಗ ನಾನು ಅಂದಿದ್ದೆ ನಿಮ್ಗೆ ಅವಾಗಲೇ ಆಡಿನೋ ಯೂನಿಯಾಗ ಬೇರೆ ಕಲೆಕ್ಷನ್ ಕೊಡಬೇಕು. ಇಟ್ ಮೀನ್ಸ್ ಇಂಡಿವಿಜುವಲ್ ಇದಕ್ಕೆ 7.4 ವೋಲ್ಟ್ ಕೊಡಬೇಕು, ರಿಲೇ 7.4 ವೋಲ್ಟ್ ಕೊಡಬೇಕು. ಐ ಹೋಪ್ ನಿಮ್ಮ ಕ್ಯಾಮ್ರಾದಾಗ ಕಾಣತ್ತೆ ಅಂತ ಅನ್ಕೋತೀನಿ ನಾನು ನಿಮ್ಗೆ. ನೆಕ್ಸ್ಟ್ ಈಗ ಕಲೆಕ್ಷನ್ ಮಾಡಿ ಕೊಟ್ಟು ನೋಡೋಣ. ಈಗ ಇದೊಂದು ಜಾಕ್ ತೊಗೋಬೇಕು ನೀವು. ನಾನು ಹೆಂಗೆ ಅಂದಿನ ಅವಾಗ ನಿಮ್ಗೆ ಇದು ಮೇಲೆ ಜಾಕ್ ಇರ್ತದೆ. ಇದು ಆಡಿನೋ ಬೋರ್ಡ್ದಾಗ ಹೋಗ್ತಾರೆ ರೈಟಾ. ಇಲ್ಲಿ ಆಡಿನೋ ಬೋರ್ಡ್ ಹೋಗ್ತಾರೆ. ಓಕೆ, ಈಗ 7.4 ವೋಲ್ಟ್ 2 ಬ್ಯಾಟ್ರಿ ತೊಗೋಬೇಕು ನಾವು. ಈಗ 7.4. ಸೊ ಫ್ರೆಂಡ್ಸ್, ಐ ಹೋಪ್ ನಿಮಗೆಲ್ಲ ಕನೆಕ್ಷನ್ ಗೊತ್ತಾಗುತ್ತೆ ನಾನು ಅನ್ಕೋತೀನಿ ನಿಮಗೆ. ಈಗ ನಾ ಎಲ್ಲ ಬ್ಯಾಟ್ರಿ ಕಲೆಕ್ಷನ್ ಕೊಟ್ಟಿನಿ, ರಿಲೇ ಕಲೆಕ್ಷನ್ ಕೊಟ್ಟಿನಿ, ಮತ್ತು ಬ್ಯಾಟ್ರಿ ಇದು ರಿಲೇ ಕಲೆಕ್ಷನ್ ಬಜಾರ್ ಇದು. ನೆಕ್ಸ್ಟ್ ಇದು IR ಸೆನ್ಸರ್ ಮೋಟರ್ ರೈಟಾ. ಈಗ ಸೊ ಹಾಯ್ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ. ಇವಾಗ ನಮ್ಮದು ಗಾಗಲ್, ಈ ಗಾಗಲ್ ಅದೆಲ್ಲ ಇದು. ಈ ಗಾಗಲ್ IR ಸೆನ್ಸರ್ ಇಲ್ಲಿ ಬರ್ತದೆ ರೈಟಾ. ಇಲ್ಲ IR ಟೈಪ್ ಕೊಡ್ತಾರೆ. ಇಟ್ಟಾಗ ನೀವು ಕೂಡಿಸ್ಕೋರಿ. ಈಗೆಲ್ಲ ನಾವು ಕೂಡಿಸಿದ್ರೆ ನಾವು ವೈರಿಂಗ್ ಇವೆಲ್ಲ ವೈರಿಂಗ್ ಡಿಸ್ಕನೆಕ್ಟ್ ಆಗ್ತಾವೆ. ಸೊ ಐ ಹೋಪ್ ಅಂಡರ್ಸ್ಟುಡ್. ತೆಗಿತೀನಿ. ಈಗ ಜಸ್ಟ್ ಸಿಂಪಲ್ ಇರುತ್ತೆ, ವರ್ಕಿಂಗ್ ತೋರಿಸ್ತೀವಿ. ಇದಾದ IR ಸೆನ್ಸರ್. ಇದು IR ಸೆನ್ಸರ್ ಗಾಗಲ್ ಇಲ್ಲ, ಗಾಗಲ್ ಎಲ್ಲ ತೋರಿಸ್ತೀನಿ ಅಂತ. ಜಸ್ಟ್ ನೋಡಿರಿ ಏನಾಗ ಕನೆಕ್ಟ್ ಮಾಡ್ತೀನಿ. ಬ್ಯಾಟ್ರಿ ಕನೆಕ್ಟ್ ಆಗಿ ಇವಾಗ ಜಸ್ಟ್ ನಾನು IR ಸೆನ್ಸರ್ ಮ್ಯಾಗೈತಿದ್ದೆಲ್ಲ ಮೀನ್ಸ್ ಡ್ರೈವರ್ ಮಾಡ್ತೀವಿ ಅಂತ ತಿಳ್ಕೊಂಡ್ಬಿಡಿ ನಾವು. ಇನ್ನು ಜಸ್ಟ್ ಮ್ಯಾಗೈತಿಲ್ಲ, ಆಟೋಮೆಟಿಕ್ ಮೋಟ್ರ್ ಅನ್ನತ್ತ ಬಜಾರ್ ಅನ್ನತ್ತ ನೋಡಿರಿ. ಇವಾಗ ಅನ್ನೈತಾ ರೈಟ್. ಐ ಹೋಪ್ ನೀವು ಮೋಟ್ರ್ ಕ್ಲಿಯರ್ ಕಾಣತ್ತ ನಾನು ಅನ್ಕೋತೀನಿ ನಿಮಗೆ ರೈಟಾ. ಈಗ ನೆಕ್ಸ್ಟ್ ನೋಡಿರಿ, ಜಸ್ಟ್ ನಾ ಕಾಣಿದ್ರೆ ಹಿಂಗೆ ಈಗ ಇದು ಕೈ ತೆಗೆದ್ರೆ ಆಟೋಮೆಟಿಕ್ ಬಂದಾಗ್ತದೆ. ಅದು ವಿದಿನ್ 2 or 1 ಸೆಕೆಂಡ್ ಅಂತ ಬಂದಾಗ್ತದೆ ರೈಟ್. ಆಲ್ರೆಡಿ ಸರ್ಕ್ಯೂಟ್ ಡಯಾಗ್ರಾಮ್ ಮತ್ತು ಇದು ಕೋಡ್ನು ಕೊಟ್ಟು ನಾವು ಆಲ್ರೆಡಿ ಕೋಡ್ ಪ್ರೋಗ್ರಾಮ್ದಾಗ ಡಿಸ್ಕ್ರಿಪ್ಷನ್ ಲಿಂಕ್ ನಾನು ಪ್ರೊವೈಡ್ ಮಾಡಿಸ್ತೀನಿ ನಿಮಗೆ. ಸೊ ಸಿಂಪಲ್ ಇಷ್ಟೇ, ಬಂದಾಯ್ತು, ಚಾಲು ಆಯಿತು, ಬಂದಾಯ್ತು. ಸೊ ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಇವಾಗ ನಾವು ಕೋಡಿಂಗನ್ನು ಮಾಡೋಣ. ಈಗ ಆರ್ಡಿನೋ ಬೋರ್ಡಿಗೆ ಇದು ವೈರನ್ನು ಕನೆಕ್ಟ್ ಮಾಡಿದ್ದೇನೆ. ಈ ವೈರನ್ನು ಸೀದಾ ನಾವು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಬೇಕು, ಅಥವಾ ನಿಮ್ಮಲ್ಲಿ ಯಾವುದಾದ್ರು ಒಂದು ಡೆಸ್ಕ್ಟಾಪ್ ಏನೇ ಇರಲಿ ಅದಕ್ಕೆ ಕನೆಕ್ಟ್ ಮಾಡ್ಬೋದು. ನೀವು ಮಾಡೋಕ್ಕೆ ಈ ಥರ ಲೈಟ್ ಬರಬೇಕಿದ್ರು. ಫಸ್ಟ್ ಆಫ್ ಆಲ್ ಲೈಟ್ ಬಂದಾಗ ಇದು ಆನ್ ಆದಂತ ಅರ್ಥ. ಈ ನೆಕ್ಸ್ಟ್ ಏನು ಮಾಡಬೇಕು, ಆರ್ಡಿನೋ ಐಡಿ ಆ್ಯಪ್ ಅಲ್ಲ, ಆರ್ಡಿನೋ ಐಡಿ ಆ್ಯಪ್ದಾಗ ಹೋಗ್ಬೇಕು ನೀವು. ಫಸ್ಟ್ ಹೋಗ್ಬೇಕ ಸಿಸ್ಟಮ್ ಓಪನ್ ಆಗ್ತದೆ. 10 ಸೆಕೆಂಡ್ ವೇಟ್ ಮಾಡಿರಿ. ರೈಟ್, ಓಪನ್ ಆಗ್ಲತ್ತ. ರೈಟಾ, ಇದು ನಾವು ಮಾಡಿದಂಥ ಕೋಡ್ ಇದು ಫಸ್ಟ್ ಆಫ್ ಇದು. ಈಗ ನೋಡ್ಬೇಕು, ಇದಕ್ಕೆ ಜಸ್ಟ್ ಇಲ್ಲಿ ಫೈಲ್ ತೊಗೋಬೇಕು. ನೆಕ್ಸ್ಟ್ ನ್ಯೂ ಸ್ಕೆಚ್ ಇರ್ತದೆ, ನ್ಯೂ ಸ್ಕೆಚ್ ಕ್ಲಿಕ್ ಮಾಡಬೇಕು. ಇಲ್ಲೊಂದು ಹೊಸ ಟ್ಯಾಬ್ ಓಪನ್ ಆಗಿ ನಿಮ್ಮಲ್ಲಿ ನ್ಯೂ ಸ್ಕೆಚ್ ಫೈಲ್ ಬರ್ತಾ. ಇದಕ್ಕೆ ಓಪನ್ ಕೋಡ್ ಫಸ್ಟ್. ಹಾಂ, ರೈಟ್ ಫೈಲ್ ಬರ್ತಾ. ಹಾಂ, ಇಲ್ಲಿ ನೋಡಿದಂಗೆ ನೀವು ವೈಡ್ ಸೆಟಪ್ ಆ್ಯಂಡ್ ವೈಡ್ ಲೂಪ್ ಅದ. ಫಸ್ಟ್ ಏನು ಮಾಡಬೇಕು, ಟೂಲ್ಸ್ದಾಗ ಹೋಗ್ಬೇಕು. ಟೂಲ್ಸ್ದಾಗೆ ಆರ್ಡಿನೋ ಯೂನೋ ಅಂತ ಇರ್ತದೆ. ಇಲ್ಲಿ ಇದಕ್ಕೆ ಬೋರ್ಡ್ ಸೆಲೆಕ್ಟ್ ಮಾಡಬೇಕು. ಫಸ್ಟ್ ಬೋರ್ಡ್ ಸೆಲೆಕ್ಟ್ ಮಾಡ್ಕೋಬೇಕು ನೀವು. ನಿಮ್ದು ಯಾವ್ದಾದ್ರು ಬೋರ್ಡ್ ಇರ್ತದೆ, ಆರ್ಡಿನೋ ಯೂನೋ ಇರ್ತದೆ, ಆರ್ಡಿನೋ ಯೂನೋ ಮಿನಿ ಇರ್ತದೆ, ಆರ್ಡಿನೋ ಮೆಗಾ ಇರ್ತದೆ, ಯಾವನ್ನೂ ಸೆಲೆಕ್ಟ್ ಮಾಡ್ಕೋಬೋದು ನೀವು. ಸೆಲೆಕ್ಟ್ ನಂದು ಈಗ ಯೂಸ್ ಮಾಡ್ತೀನಿ ಆರ್ಡಿನೋ ಯೂನೋ ಇರ್ತದೆ, ಆರ್ಡಿನೋ ಯೂನೋ ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟ್ ಇದಾಗ ನಾ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಇಲ್ಲಿ ಪೋರ್ಟ್ ಇರ್ತಾ, ಪೋರ್ಟ್ C0M9 ಅಂತ ಇರ್ತಾ. ಇದಕ್ಕೆ ಕ್ಲಿಕ್ ಮಾಡಬೇಕು, ಮುಗೀತು, ಸಿಂಪಲ್. ಇದಕ್ಕೆ ನೋಡಬೇಕು, ಜಸ್ಟ್ ಫಸ್ಟ್ ಕಂಪೈಲಿಂಗ್ ಮಾಡ್ಕೋಬೇಕು. ಕಂಪೈಲಿಂಗ್ ಆದ ಬೆಳಕ್ಕೆ ಅಪ್ಲೋಡ್ ಮಾಡ್ಬೇಕು. ಅದಕ್ಕೆ ಇದು ಫಸ್ಟ್ ಸ್ಟೆಪ್ ನಿಂತು. ಇದಾದ್ಬೇಕು, ಜಸ್ಟ್ ಅಪ್ಲೋಡ್ ಮಾಡಿರಿ. ಅದಕ್ಕೆ ವೇಟ್ ಮಾಡಿ, ಅಪ್ಲೋಡ್ ಆಗತ್ತದ. ಹಾಂ, ಅಪ್ಲೋಡ್ ಆದ ತಕ್ಷಣವೇ ಇದಕ್ಕೆ ಮಿನಿಮೈಸ್ ಮಾಡಿರಿ. ಈ ಮಿನಿಮೈಸ್ ಮಾಡ್ದಾಗ ಇಲ್ಲಿ ಬರ್ತದೆ ರೈಟ್. ಇಲ್ಲ ನನಗೆ ಒಂದು ಆಲ್ರೆಡಿ ಒಂದು ಕೋಡ್ ಮಾಡೀನಿ ಇಲ್ಲಿ ನೋಡ್ರಿ. ಡೈವರ್ಟ್ ಸಿಸ್ಟಮ್ ಸಮರ್ಥ ಅಂತೇಳಿ ಇದು ನಿಮಗೆ ಡಿಸ್ಕ್ರಿಪ್ಷನ್ ಅಂತ ಸಿಗ್ತದೆ. ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಂತ ಸಿಗ್ತದೆ ನಿಮಗೆ. ಡೋಂಟ್ ವರಿ ಅಬೌಟ್ ದಿಸ್ ಪಾಯಿಂಟ್. ಇದಕ್ಕೇನು ಮಾಡಿರಿ, ಜಸ್ಟ್ ಕಂಪೈಲ್ ಮಾಡ್ಕೋರಿ. ಇದಕ್ಕೆ ಸೇಮ್ ಅವಾಗ ಏನು ಮಾಡ್ಕೊಂಡ್ರೆ ಹಂಗೆ ಕಂಪೈಲ್ ಮಾಡ್ಕೋರೋದಕ್ಕೆ. ಒಂದು 10 ಸೆಕೆಂಡ್ ವೇಟ್ ಮಾಡಿರಿ. 10 ಕಂಪೈಲಿಂಗ್ ಬರ್ತಾ. ನೆಕ್ಸ್ಟ್ ಏನು ಮಾಡಿರಿ, ಅಪ್ಲೋಡ್ ಮಾಡಿರಿ.
ಅಪ್ಲೋಡ್ ಮಾಡೋಣ ಡನ್ ಅಪ್ಲೋಡ್ ಆಗೋ ಬಳಕ ಇಲ್ಲಿ ನೋಡ್ರಿ ನೀವು ಇದ್ರಾಗ ಬ್ಲಿಂಕ್ ಆಗ್ತಾ ಈಗ ಈ ಟೈಪ್ ಬ್ಲಿಂಕ್ ಆಗ್ತಾ ಈ ಬ್ಲಿಂಕ್ ಅಲ್ಲತ್ತಂದ್ರೆ ಇದು ಅಪ್ಲೋಡ್ ಆಗ್ಯದ ಅಂತ ಅರ್ಥ. ಇದು ಬೋರ್ಡ್ದಾಗ ಅದು ನಾವೇನು ಕೋಡಿಂಗ್ ಮಾಡಿಲ್ಲ ಕೋಡಿಂಗ್ ಅಥವಾ ಪ್ರೋಗ್ರಾಮ್ ಮಾಡಿಲ್ಲ ಅದು ಅಪ್ಲೋಡ್ ಆಗ್ಯದ ಅಂತ ಅರ್ಥ. ರೈಟ್. ಹಾಯ್ ಗಾಯ್ಸ್, ಐ ಹೋಪ್ ನಿಮಗೆಲ್ಲ ವಿಡಿಯೋ ಅಂಡರ್ಸ್ಟ್ಯಾಂಡಿಂಗ್ ಅಂತ ನಾನು ಅನ್ಕೋತೀನಿ ನಿಮಗೆ. ಸೊ ಇಫ್ ಇನ್ ಕೇಸ್ ಯಾವುದಾದ್ರೆ ಡೌಟ್ ನಿಮಗೆ ಬಂದಿದ್ದು ಅಂದರೆ ನಂಗೆ ಪ್ಲೀಸ್ ಕಾಮೆಂಟ್ ಸೆಕ್ಷನ್ದಲ್ಲಿ ಡೌಟ್ಸನ್ನು ಹಾಕಿ ನನಗೆ. ನಾನು ನಿಮ್ಗೆ ಗ್ಯಾರಂಟಿ ರಿಪ್ಲೈ ಮಾಡ್ತೀನಿ. ಮತ್ತು ಹೇಳಬೇಕಾದ್ರೆ ಇದು ಯೂಟ್ಯೂಬ್ನಲ್ಲಿ ನನ್ನ ಫಸ್ಟ್ ಟೆಕ್ನಿಕಲ್ ವಿಡಿಯೋ ಅಂದ್ರೆ ಫಸ್ಟ್ ಇದೆ. ಸೊ ಇನ್ ಕೇಸ್ ಯಾವುದಾದ್ರೂ ಮತ್ತು ನಿಮ್ಗೆ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸ್ನ ಹಾಕಿ. ಪ್ಲೀಸ್ ಸಪೋರ್ಟ್ ಮೀ, ಶೇರ್ ಸಬ್ಸ್ಕ್ರೈಬ್ ಮತ್ತು ಲೈಕನ್ನು ಮಾಡಿ ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತಂದರೆ. ಮತ್ತು ಈ ವಿಡಿಯೋದಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನಾಯ್ಸ್ ಇದೆ, ಪ್ಲೀಸ್ ಅದಕ್ಕಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ಕೊತೀನಿ. ಯಾಕಂದರೆ ಆ ಬ್ಯಾಕ್ಗ್ರೌಂಡ್ಸ್ ಸ್ವಲ್ಪ ನಿಮ್ಗೆ ನಾಯ್ಸ್ ಮಾಡ್ಬೋದು. ಪ್ಲೀಸ್ ಇಗ್ನೋರ್ ಇಟ್. ಓಕೆ, ಬೈ, ಧನ್ಯವಾದಗಳು. ಥ್ಯಾಂಕ್ಸ್.